ಈ ಫಸ್ಟ್ ಟ್ರಿಪ್ ಹೊಸ ಗಾಡಿ ಇತ್ತು ಇದು. ಒಂದೇ ಸೀಟ್ 50,000 ಇದೆ. ರಿಯಲ್ ಇದು. ಮತ್ತ ಇಲ್ಲಿ GPS ಇದೆ. ಆದ್ರೂ ಇದ್ರದ್ದು ಕಾಸ್ಟ್ಲಿ ಅಲ್ಲ, ಎಲ್ಲ ಇಂಪೋರ್ಟೆಡ್. ಇದು ನಾವು ಬೇರೆ ಸೈಡ್ ಬಿಸ್ನೆಸ್. ಫ್ರೆಂಡ್ಸ್, ಈ ಟಿಪ್ಪರ್ ಬಂದು ಬ್ರ್ಯಾಂಡ್ ನ್ಯೂ ಭಾರತ್ ಬೆಂಜ್ 2826C. ಇದರ ಇಂಜಿನ್ ಸ್ಪೆಸಿಫಿಕೇಶನ್ ಬಂದು ಇದಕ್ಕೆ 7200cc 6 ಸಿಲಿಂಡರ್ ಇಂಜಿನ್, 256 HP ಪವರ್, 900 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಇದರ ಟೋಟಲ್ ಗ್ರಾಸ್ ವೆಹಿಕಲ್ ವೇಟ್ ಬಂದು 28,000 kg ಬರುತ್ತೆ. ಅದರಲ್ಲಿ 23,000 ಮಾತ್ರ ಪೇಲೋಡ್ ಕೆಪಾಸಿಟಿ ಇದೆ. ಲೆಟ್ಸ್ ಸ್ಟಾರ್ಟ್ ದಿ ಲಾಗ್ ಗೈಸ್. ಬ್ರ್ಯಾಂಡ್ ನ್ಯೂ ಭಾರತ್ ಬೆಂಜ್ 10 ವೀಲರ್ ನೋಡಿ, ಭಾರತ್ 6 ಅಂತ ಇದೆ. ಮನೋಹರ್ ಅಂಕಲ್ ಅವರು, ವೆಲ್ಕಮ್ ಅಂಕಲ್. ಅಂಕಲ್, ಇದು ಭಾರತ್ ಬೆಂಜ್ ಅಲ್ಲಿ ಯಾವುದು? ಭಾರತ್ ಬೆಂಜ್ ಇದು 6 BS6+. ಅಂದ್ರೆ AC ಕ್ಯಾಬಿನ್, ಪೂರಾ AC ಕ್ಯಾಬಿನ್. ಈ ಎಲ್ಲ ಗಾಡಿಗಳು AC ಕ್ಯಾಬಿನ್ ಬರುದು. ಯಾವ್ಯಾವ ತರ ಫೀಚರ್ಸ್? ಇಲ್ಲಿ ಒಂದು ಸೆನ್ಸರ್ ಇದೆ. ಡ್ರೈವರ್ದ ಕಣ್ಣ ಯಾವ್ದಕ್ಕ? ಇದು ಸೆನ್ಸರ್ ಇದೆ, ರಿಯಲ್ ಇದು. ಮತ್ತ ಇಲ್ಲಿ GPS ಇದೆ. ಏನು ಸ್ವಲ್ಪ ಕಣ್ಣು ಈ ಕಡೆ ಆಯ್ತು ಅಂದ್ರ ರನ್ನಿಂಗ್ ಒಳಗ ಹಾರ್ನ್ ಬಾರಿಸ್ತದ, ಸೈರನ್ ಮಾಡ್ತದ. ಆಮೇಲೆ ಈ ಇಂಡೋ ಡೋರ್ ಐತಿ, ಪವರ್ ವಿಂಡೋ, AC ಇದೆ. ಈ ಫಸ್ಟ್ ಟ್ರಿಪ್ ಹೊಸ ಗಾಡಿ ಇತ್ತು ಅಂದ್ರೆ 1 ಮಂತ್ ಆಗಿಲ್ಲ. ಫಸ್ಟ್ ಈಗ ಟ್ರಿಪ್ ಹೊಡೆದ್ ಬಂದಿನಿ. ಫಸ್ಟ್ ರೌಂಡ್ ರಿವರ್ಸ್ ಕ್ಯಾಮೆರಾ. ಅಂದ್ರೆ ಇದು AC ಕ್ಯಾಬಿನ್ ಮತ್ತೆ ನಾನ್ AC ಕ್ಯಾಬಿನ್ ಎರಡು ಬರುತ್ತಾ? ಇಲ್ಲ, ಈ ಕಂಪಲ್ಸರಿ ಯಾವ್ದು ಟಾಟಾ ತಗೊಳ್ಳಿ, ಭಾರತ್ ಬೆಂಜ್ ತಗೊಳ್ಳಿ, ಇದು ಮರ್ಸಿಡಿಸ್ ಬೆಂಜ್. ಇದು ಭಾರತ ತಯಾರಾಗತ್ತ, ಅದಕ್ಕೆ ಭಾರತ್ ಬೆಂಜ್ ಮಾಡ್ಯಾರ. ಜರ್ಮನ್ ಟೆಕ್ನಾಲಜಿ, ಜಪಾನ್. ಅದು ಈಗ ನಮ್ ಕೇರಳ ಒಳಗೆ ಪ್ಲಾಂಟ್ ಇದೆ. ಇದು ನೀವು ತಂದಿರೋದು ಅಲ್ಲಿಂದ? ಇಲ್ಲ, ಇಲ್ಲಿ ಇದು ಐತಲ್ಲ, ಶೋರೂಮ್ ಐತಿ ಹುಬ್ಬಳ್ಳಿ ಐತಿ, ಕೊಲ್ಹಾಪುರ ಐತಿ, ಮತ್ತ ಬೆಂಗಳೂರು, ಪುನಾ ಎಲ್ಲ ಕಡೆ ಇದೆ. ನಂದು ಸ್ವಂತ ಒಂದು ಗಾಡಿ ಐತಿ. ಇದು ಭಾರತ್ ಬೆಂಜ್ ಇದೇ ಟೈಪ್, ಆದ್ರೂ 14 ಟೈರ್ ಇಂದ 14 ಎಕ್ಸೆಲ್. ಅದು ಡಂಪರ್ ಇಲ್ಲ, ಲಾರಿ. ಯಾವ ಲಾಂಗ್ ರೂಟ್ ಐತೆ. ಯಾವ ತರ ಲೈನ್ ಓಡಿಸ್ತೀವಿ? ನಮ್ ಗುಜರಾತ್, ಕೇರಳ. ಎಲ್ಲಿಂದ ಎಲ್ಲಿ ಬೇಕಾದ್ರೆ ಹೊಸಪೇಟೆ, ಬೆಂಗಳೂರು, ಹಿಂಗ ಎಲ್ಲ ಕಡೆ. ಅದು ಚೆನ್ನಾಗೈತಿ, ಇದು ಚೆನ್ನಾಗೈತ ಎಲ್ಲ. ನಮ್ಗೇನಾದ್ರು ಈಗ ನಾವು ವಯಸ್ಸು ನಮ್ಗೆ 35+ ಆಗಿದೆ. ಅಂದ್ರೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಷ್ಟು ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ ನೀವು? ನಾವು ಮಾಡೋದು ಒಂದು 1980 ಅಂದ್ರೆ ಆ ಕಾಲದಿಂದ ಸ್ಟಾರ್ಟ್ ಮಾಡಿದ್ದು. ಅವಾಗಿಂದ ಭಾಳ ಡೇಂಜರ್ ಇದ್ದು ಗಾಡಿ. ಅಂದ್ರೆ ಯಾವ್ದು ಚೆನ್ನಾಗಿತ್ತು ಅವಾಗ? ಅವಾಗ ಮರ್ಸಿಡಿಸ್, ಚಂಡಾಸ್, ಬೆಡ್ಫೋರ್ಡ್, ಸಾರ್ಲೆಟ್, ಫೋರ್ಡ್ ಎಲ್ಲ ಇತ್ತು, ಅವು ಗಾಡಿ ಇದ್ದು. ಇವಾಗ ಏನು ಎಲ್ಲ ಇದು ಆಗ್ಯಾವ, ಸೆನ್ಸರ್, ಕಾಂಪೋಸಿಷನ್, ಬ್ಯಾಟ್ರಿ ಮೇಲೆ ಬರ್ಲಾಗ್ತಾವ ಗಾಡಿ. ಇದಕ್ಕೆ ಗಿಯರ್ ಎಷ್ಟಿದೆ? ಈಗ ಇದು ರಿವರ್ಸ್. ಎಷ್ಟು ಸ್ಮೂತ್ ಐತಲ್ಲ ಸೌಂಡು. ಸೀಟ್ ಸಸ್ಪೆಂಡೆಡ್ ಕೊಟ್ಟಿದಾರ. ಯಾವ್ದು ಇದು? ರಿವರ್ಸ್ ಕ್ಯಾಮ್ರಾನ ಆನ್ ಆಗಿದೆ, ಅಡ್ಜಸ್ಟ್ ಮಾಡ್ಕೋಬೋದಾ? ಚೆನ್ನಾಗೈತೆ ಫೀಚರ್ಸ್. ಇದು AC ಅಡ್ಜಸ್ಟ್ಮೆಂಟಾ? AC ಇಲ್ಲಿ ಬಂದೈತಿ ಈ ಎಲ್ಲ AC. ಯಾವ್ದಿದ್ದು? ಇದು ಪುಷ್ ಆಗುತ್ತಾ? ಪುಷ್ ಆಗುತ್ತೆ. ಚೆನ್ನಾಗೈತೆ. ನಿಮ್ಮ 14 ವೀಲ್ ಭಾರತ್ ಬೆಂಜ್ ಗಾಡಿಗೂ ಇದೇ ತರ ಇದೆಯಾ? ಅದು BS6. ಅದು ಚೆಸಿ ತನಕ ಕಟ್ಟಿದ್ದೆ. ಅದಕ್ಕೆ 2 ವರ್ಷ ಅದು. ಮಾಡೆಲ್ 23 ಮಾಡೆಲ್. ಅದು ಎಂಡಿಗೆ ತಗೊಂಡಿದ್ದು. ಅದಕ್ಕೆ ಇದಕ್ಕೆ ಎಷ್ಟಾಗತ್ತೆ ಕಾಸ್ಟ್? ಇದಕ್ಕೆ ಅದು ನಾನು ತಗೊಂಡಿದ್ದು ಜಸ್ಟ್ 41,50,000. ಯಾವುದಕ್ಕೆ? ಅದು ಇದು ಸಿಗುತ್ತದ 41 ಅಸೆಂಬ್ಲಿ ಪೂರ. ಇದಕ್ಕೆ 41. ಅಂದ್ರೆ ಯಾವ ಚೆನ್ನಾಗೈತೆ? 10 ವೀಲ್ ಚೆನ್ನಾಗೈತೆ, 12 ವೀಲ್ ಚೆನ್ನಾಗೈತೆ? ಯಾವ ಯೂಸ್ ಮಾಡ್ತೇವೆ ಅದ ಸಂಬಂಧ, ನಮ್ಮ ಮೇಲೆ ಡಿಪೆಂಡ್. ನಮ್ಮಲ್ಲಿ ಡಿಪೆಂಡ್. ನಾವು ಟಿಪ್ಪರ್ ತಗೋಬಹುದು, ನಾವು ಎಲ್ಲಿ ಲೈನ್ ಓಡಿಸ್ಬೋದು, ಮೀನು ಗಾಡಿ ತಗೋಬಹುದು.
ಇದರಲ್ಲಿ ಕಂಪನಿಗೆ ಬಂದ್ಬಿಟ್ಟು ಕೌಲ್ ಬರೋದಿಲ್ಲ ಅಲ್ವಾ? ಕೌಲು ಅಂದ್ರೆ ಓಪನ್ ಚೇಸಿ. ಓಪನ್ ಚೇಸಿ ಬರ್ತಾವಲ್ಲ, ಇದರಲ್ಲಿ ಓಪನ್ ಚೇಸಿ ಬರುತ್ತೆ. ಅಂದ್ರೆ ಕ್ಯಾಬಿನ್ ಅಷ್ಟೇ ಕೊಡ್ತಾರೆ, ಕ್ಯಾಬಿನ್ ಅಷ್ಟೇ ಬರ್ತಾವ. ಮೇಲಿಂದ ಪೂರ ಟಾಟಾ ತರ ಪೂರ್ತಿ ಓಪನ್ ಆಗಿ ಪೂರ ಓಪನ್ ಬರಂಗಿಲ್ಲ. ಫಿಕ್ಸ್ ಒಂದು ಕ್ಯಾಬಿನ್ ಬರುತ್ತೆ. ಕ್ಯಾಬಿನ್ ಅಂದ್ರೆ ಗೌರ್ಮೆಂಟ್ ಸೆಲೆಕ್ಟ್ ಮಾಡೋದು ಪೂರ AC ಕ್ಯಾಬಿನ್ ಬರ್ತದೆ. ಅಂದ್ರೆ ನಿತಿನ್ ಗಡ್ಕರಿ ನಿತಿನ್ ಗಡ್ಕರಿ ಎಲ್ಲ ಡ್ರೈವರಿಗೆ ಫೆಸಿಲಿಟಿ ಇರಬೇಕು. ಅದು ಸಸ್ಪೆನ್ಸರ ಮತ್ತು ಆರಾಮದಾಯಕ ಡ್ರೈವಿಂಗ್ ಮಾಡಬೇಕು. ಇದರಲ್ಲಿ ಹೊಸದಂದ್ರೆ ಫ್ಯೂಚರ್ ಅಂದ್ರೆ ಏನಿದೆ ಇದರಲ್ಲಿ? ಹೊಸ ಸ್ವಿಚಸ್ ಕೊಟ್ಟಿದ್ದಾರಲ್ಲ, ಏನಕ್ಕೆ? ಇವು ಮೈಲೇಜ್ ಇದು 2.50 ಮೈಲೇಜ್ ಅದು ರನ್ನಿಂಗ್ ಈಗ ಆಗಿದ್ದು. ಮತ್ತು ಇದು ಸ್ಟಾರ್ಟಿಂಗ್ ಕಿಲೋಮೀಟರ್. ರನ್ನಿಂಗ್ ಕಿಲೋಮೀಟರ್ ಯಾವುದು ಇದು ಇದು ಲಿಫ್ಟ್ ಇಳಿಸೋದು. ಮೊದಲು ಗೇರಿಂದ ಮತ್ತು ಗೇರಿಂದ ಬರ್ತಿತ್ತಲ್ವಾ? ಗೇರ್ ಇಲ್ಲಿ ಒಂದು ಐತಲ್ಲ ಬಟನ್, ಅಲ್ಲೂ ಐತೆ. ಅದು ಇದು ಬಟನ್ ಚಾಲು ಮಾಡೋದಕ್ಕೆ ಇದು ಲಿಫ್ಟ್ ಕೇಳಬಹುದು. ಎಷ್ಟು ಟನ್ ಮಟ್ಟ ಹೇಳುತ್ತೆ? 30-35 ಎಷ್ಟಾಗಿದೆ ಹೇಳುತ್ತೆ. ಹಾಗೆ ಅಂತ ಪೈಲೋಡ್ ಕೆಪಾಸಿಟಿ ಎಷ್ಟೇ ಇರಂತೆ ಇಲ್ಲ, ಏನಿಲ್ಲ. ಎಷ್ಟೇ ಒಂದು ಇದು ಒಂದು ಸಿ ಗೀರ್ ಐತಿ ಇದರಲ್ಲಿ. ಸಿ ಗೀರ್ ಒಳಗ ಅದು 8 ಚಡನ್ ಐತಲ್ಲ, ಒಂದು ಸುಮೂತ್ ಹೋಗ್ತದೆ. ಎತ್ತಿನ ಗಾಡಿನಾಗ ಸುಮೂತ್, ಎಲ್ಲಿ ನಿಲ್ಲೋದಿಲ್ಲ, ಏನು ಆಗಲ್ಲ, ನಿಧಾನಾಗಿ ಓಡ್ತದೆ. ಸಿ ಗೇರ್ ಸ್ಪೆಷಲ್, ಅದು ಎಕ್ಸ್ಟ್ರಾ ಗೇರ್ ಐತಿ. ಅದು ಎಲ್ಲಿ ಹೋಗ್ಲಿಕ್ಕಂದ್ರೂ ಅದು ಒಂದು ಗೇರ್ ಹಾಕೋದು. ಇಲ್ಲಿಗಂದ್ರೆ ಯೂಸ್ ಮಾಡೋದಿಲ್ಲ. ರನ್ನಿಂಗ್ ಒಳಗೆ ಯಾವುದು ಯೂಸ್ ಆಗಲ್ಲ. ಫಸ್ಟ್ ಸೆಕೆಂಡ್ ಪಾಸ್ ಅಂತರೂ ರನ್ನಿಂಗ್ ಈಗ ಎಬಸ್ತೀವಲ್ಲ ಅವಾಗ ಪಾಸ್, ಆಮೇಲೆ ಸೆಕೆಂಡ್ ಥರ್ಡ್ನಾಗ ಗಾಡಿ ಹೋಗ್ತದೆ ಟಾಪ್ ಟಾಪ್. ಹೌದಾ? ಎಲ್ಲಿ ನಿಲ್ಲೋದಿಲ್ಲ. ಇವಾಗ ಮಾರ್ಕೆಟ್ ಅಲ್ಲಿ ಯಾವ್ದು ಕಾಂಪಿಟೇಷನ್ ಆಗಿದೆ ಈ ಗಾಡಿ? ಕಾಂಪಿಟೇಷನ್ ಅಂದ್ರೆ ಇದು ಭಾಳ ಕಾಮನ್. ಇದು ಎಲ್ಲಿ ಗಾಡಿ ನಿಂದ್ರಾಗಿಲ್ಲ. ಇದು ಕಾಂಪಿಟೇಷನ್ ಆಗಿ ಯಾವ್ದಿದೆ? ಐಲ್ಯಾಂಡ್ ಇದೆಯಾ? ಬಾಗ್ಮೆನ್ ಓನ್ಲಿ. ರೋಡ್ ಮೇಲೆ ಎಲ್ಲಿ ನಿಂದ್ರಾಗಿಲ್ಲ. ಕಾಸ್ಟ್ಲಿ ಮತ್ತೆ ಇದು ಏನು ಕೆಲಸ ಉಂಟು. 6 ವರ್ಷದ ಇದು ವಾರಂಟಿ ಇದೆ ಇದಕ್ಕೆ. 6 ವರ್ಷ. ಬೇರೆದಕ್ಕೆಲ್ಲ ಎಷ್ಟಿದೆ? ಡೈರೆಕ್ಟ್ ಈಗ ಮಾಡೈತ್ರ ಅವರು 4-5 ವರ್ಷ 6 ವರ್ಷ ಈಗ ಮಾಡೈತ್ರ. ಆದ್ರೂ ಇದ್ರದ್ದು ಕಾಸ್ಟ್ಲಿ ಅಲ್ಲ, ಎಲ್ಲ ಇಂಪೋರ್ಟೆಡ್. ಕಾಸ್ಟ್ಲಿ ಆದ್ರೂ ಲೈಫ್ ಬರ್ತದೆ. ರಸ್ತೆ ಮೇಲೆ ಎಲ್ಲಿ ಗಾಡಿ ನಿಂದ್ರಾಗಿಲ್ಲ, ಎಲ್ಲಿ ನಿಲ್ಲಂಗಿಲ್ಲ, ಏನೂ ಪ್ರಾಬ್ಲಮ್ ಬರಲ್ಲ. ಕಾಟೋದು ಮತ್ತು ಲೇಲೆಣ್ದು ಏರ್ಲಿಲ್ಲ, ಗೇರ್ ಬೀಳಲಿಲ್ಲ, ಏನು ಮುರಿತು ಅವು ಇವು ಹಂಗೆ ಭಾಳ ಆಗ್ತವೆ. ಇದು ಒಂದೇ ಸೀಟ್ 50,000 ಸೀಟ್. ನೀವು ಕೂತಿರೋದು 50,000 ಸೀಟ್ ಅಂದ್ರೆ ಆ ತರದ ಏನಿದೆ? ಮ್ಯಾಪ್ ಮಾಡಿ ಎಲ್ಲ ನೀವು ರೇಟ್ ತೆಗಿಬಹುದು ಇದ್ರ ಮೇಲೆ. ಹೌದು. ಒಂದು ಸರ್ಚ್ ಮಾಡಿದ್ರಿ ಗೂಗಲ್ ಅಲ್ಲಿ? ನೀವು ಮಾಡಿ ನೋಡಿದ್ರ? ಎಲ್ಲ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಅದ. ಎಲ್ಲಿ? ಅಲ್ಲಿ ಬೆಂಗಳೂರು ಬಾಂಬೆಗೆ ಪುನಾಗಿರ್ತಾನೆ. ಅದನ್ನ ನೀವೆಲ್ಲ ಟ್ರಕ್ ಬಿಸ್ನೆಸ್ ಮಾಡ್ತೀರಾ? ಏನಕ್ಕೆ ಹಾಗೆ? ಅದೇ ಮತ್ತೆ ನನ್ನ ಮಗ ಒಬ್ಬ ದೊಡ್ಡವ ಸಾಲಿ ಕಲ್ತಿಲ್ಲ ಜಾಸ್ತಿ, ಮತ್ತು ಅವ್ನು ಡ್ರೈವಿಂಗ್ ಮಾಡ್ತಾನ. ಅವ್ನ ಸಲುವಾಗಿ ಅವನಿಗೂ ಗಾಡಿ ಕೊಟ್ಟು ಅವನೇ ನಡೆಸ್ತಾನೆ. ಅವನೇ ನಡೆಸ್ತಾನೆ. ನಾವು ಬೇರೆ ಸೈಡ್ ಬಿಸ್ನೆಸ್ ಬೇರೆ ಕಡೆ ಹೋಗೋದು. ಯಾವ್ದು ಚೆನ್ನಾಗೈತೆ ಅಂದ್ರೆ ಬೆಂಜ್ BS6 ಚೆನ್ನಾಗೈತೆ, BS4 ಚೆನ್ನಾಗೈತೆ? BS4 ಬಂದಾಯ್ತು ಎಲ್ಲ ಬಂದಾಯ್ತು. ಚೆನ್ನಾಗಿತ್ತ ಅವಾಗ BS3 BS4 ಇತ್ತು. ಅದು ಬಂದ್ ಮಾಡಿ BS6 ಪ್ಲಸ್ ಬಂದು BS6 ಇತ್ತು. ಆಮೇಲೆ BS6 ಪ್ಲಸ್ ಆಯ್ತು. ಎಲ್ಲ ಗಾಡಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಯಾವ್ದು ಹಾಳಂತ ಇಲ್ಲ. ಇವಾಗ ಫ್ಯೂಚರ್ ಅಲ್ಲಿ ಜಾಸ್ತಿ ಭಾರತ್ ಬೆಂಜ್ಗೆ ಡಿಮಾಂಡ್ ಬರ್ಬೋದು. ಫುಲ್ ಡಿಮಾಂಡ್. ಎಲ್ಲಿ ಡ್ರೈವಿಂಗ್ ಸುಮೂತ ಮತ್ತು ಯಾವುದು ಪ್ರಾಬ್ಲಮ್ ಬರಂಗಿಲ್ಲ, ಎಲ್ಲಿ ಗಾಡಿ ನಿಂದ್ರಂಗಿಲ್ಲ. ಇದಕ್ಕೆ ಡ್ರೈವರ್ ಸೇಫ್ಟಿಗೆ ಏರ್ ಬ್ಯಾಗ್ ಕೊಟ್ಟಿದಾರ? ಏರ್ ಬ್ಯಾಗ್ ಇಲ್ಲ. ಏರ್ ಬ್ಯಾಗ್ ಒಂದು ಫ್ಯೂಚರ್ ಅಲ್ಲಿ ಬರ್ಬೋದು ಬಿಟ್ರೆ ಮತ್ತೆಲ್ಲ ಇದೆ. ಮತ್ತೆ ಡ್ರೈವರ್ಸಿಗೆ ಮತ್ತೇನ್ ಬೇಕಾಗುತ್ತೆ ಇದರಲ್ಲಿ? ಈಗ ಮತ್ತೆ ಕ್ಯಾಮೆರಾ ಈ ಭಾಳ ಕಲ್ತಾರಲ್ಲ, ಫಾರಿನ್ ಟೈಪ್ ಚೀಪ್ ಹಾಕಿ ತಾನೇ ಓಡುದು ಗಾಡಿ, ಅದನ್ನು ತೆಗ್ದಾರೆ. ಕ್ರೂಸ್ ಕಂಟ್ರೋಲ್ ಅಂತ ಆಟೋಮೆಟಿಕ್ ಸ್ಟೇರಿಂಗ್ ಏನ್ ಮಾಡೋದಿಲ್ಲ, ಅದನ್ನು ತೆಗಿಲಾಗ್ತದೆ. ನೀವು ಯಾವ ತರ ರೋಡಿಗೆ ಈ ಗಾಡಿ ತಗೊಂಡ್ಬಂದಿರೋದು? ಇದು ಸ್ಟೋನ್, ಕಲ್ಲು. ಬಾಡಿಗೆಲ್ಲ ಸಣ್ಣ ಸಣ್ಣ ಇದು ಬಿದ್ದಿದಲ್ಲ, ಮಾರ್ಕ್ ಬಿದ್ದಿದಲ್ಲ, ಅದೇ ಸ್ಟೋನ್ ಇಂದು ಅಂದ್ರೆ ವೆಲ್ಡಿಂಗ್ ಇದಿಲ್ಲ ಅಲ್ಲಿ. ವೆಲ್ಡಿಂಗ್ ಮಾಡಿಸಿದ್ದ? ಮಾಡಿಸಿದ್ದ. ಒಳಗಿನ ಪ್ಯಾಚಸ್ ಮಾಡಿದೆವು. ಆ ಬಾಡಿಗೆ ಜಾಸ್ತಿ ಇದು ಆಗಬಾರ್ದು, ಡೆಂಟ್ ಆಗಬಾರ್ದು, ಬೆಂಡ್ ಆಗಬಾರ್ದು. ಅಂದ್ರೆ ಇದಕ್ಕೆ ಬಾಡಿ ಎಲ್ಲ ಯಾವ ಚೆನ್ನಾಗಿ ಕ್ವಾಲಿಟಿ ಇರುತ್ತೆ ಇದಕ್ಕೆ? ಅಂದ್ರೆ ಟಾಟಾದ ಬಾಡಿ ಕ್ವಾಲಿಟಿ ಇರುತ್ತೆ, ಇದು ಭಾರತ್ ಬೆಂಜ್ ಕ್ವಾಲಿಟಿ ಇರುತ್ತೆ? ಅದೇನು ಸಂಬಂಧ, ಕಂಪನಿ ಇದು ಹಾಗೇನಿಲ್ಲ. ಸ್ವಲ್ಪ ಜನ ಹೇಳ್ತಾರಲ್ಲ ಬಾಡಿ ಏರ್ಸಿದ್ರೆ ಗ್ಯಾರಂಟಿ ಕೊಡೋದಿಲ್ಲ ಅಂತ.
ಇದು ಅದೇನು ಸಂಬಂಧ ಇಲ್ಲ, ಬಾಡಿದೇನು ಸಂಬಂಧ ಇಲ್ಲ. ಬಾಡಿ ಏರ್ಸಿದ್ರೆ ಹೈಟ್ ಮಾಡಿದ್ರೆ ಹೈಟ್ ನೀವು ಬೇಕಾದಷ್ಟು ಮಾಡ್ಬೋದು ನಿಮ್ಮ ಲಿಮಿಟ್ ಒಳಗೆ. ಆಲ್ಟು ನಿಮಗೆ ಲಿಮಿಟ್ ಕೊಟ್ಟಿರ್ತಾರೆ, ತಳಗಿಂದು ಮೇಲ್ತನ 12 ಫೂಟಿನ ಮಿನಿಮಮ್ ಇರ್ತದೆ. ಅದ್ರ ಮೇಲೆ ಹೋಗ್ಬೇಕಂದ್ರೆ ಅದು ಮತ್ತು ಅದಕ್ಕೆ ಇದು ಟ್ಯಾಕ್ಸ್ ತುಂಬೋದು ಜಾಸ್ತಿ. ಹಿಂಗೈತಿ. ಮಿನಿಮಮ್ ಅಂತೂ 12 ಫೂಟ್, 12 ಫೂಟ್ ತಳಗಿಂದ ಮೇಲ್ತನ ಅಷ್ಟೇ. ಎಷ್ಟು ಟನ್ ಮಟ್ಟ ಓವರ್ಲೋಡ್ ಹಾಕ್ಬೋದು ಇದರಲ್ಲಿ? ಈಗೇನು 35 ನೀವು ಎಷ್ಟು ಹಾಕಿರ್ತೀರ? ನಮ್ಮ ಗಾಡಿಗೆ 14ನೇ ಟೈರ್ಗೆ ಅದು 40 ಟನ್ ತನಕ ಹೋಗ್ಬೋದು. ಅದ್ರದ್ದು ಲಿಮಿಟ್ ಐತೆ 30 ಟನ್. ಲಾಂಗ್ ರೂಟಿಗೆ 30 ಟನ್ದೇ ಆಗ್ತೀವಿ, ಅವ್ರಿಗೆ ಜಾಸ್ತಿ ಹೋಗೋದಿಲ್ಲ. 20 ಲೆಂತ್ ಇದೆ, 28 ಫೂಟ್ ಇದೆ ನಮ್ಮ ಗಾಡಿಗೆ, ಆ ಗಾಡಿಗೆ. ಮತ್ತು 30 ಫೂಟ್ನು ಬರ್ಬೋದು, 32 ಫೂಟ್ನು ಬರ್ಬೋದು. ನೀವು ಏನು ತಗೋತೀರ ಹಂಗೆ. ಹಾಗೆ ಅಂದ್ರೆ ನಮ್ಮ ಮೇಲೆ ಡಿಪೆಂಡ್. ನಾವು ನಿಮ್ಮೆಲ್ಲ ನೀವು ಏನು ಆರ್ಡರ್ ಕೊಡ್ತೀರ. ಇದಕ್ಕೆ ಹೈಯೆಸ್ಟ್ ಅಂದ್ರೆ ಎಷ್ಟು ಮಟ್ಟ ಸ್ಪೀಡ್ ಹೊಡಿಬೋದು? ಇದು ನಿಮ್ಮ ಮಿನಿಮಮ್ 60 ಸ್ಪೀಡ್. 60 ಕಂಟ್ರೋಲ್ ಇದೆಯಲ್ಲ. 80 ಇಲ್ವಾ? 80 ಇಲ್ಲ, ಅದು ಲಾರಿಗಿದೆ. ಲಾರಿಗೆ 14 ಐತಲ್ಲ, ಅದಕ್ಕೆ ಲಾರಿಗೆ 80 ಅದ ನಾವು. ಇದಕ್ಕೆ ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ? ಮೈಲೇಜ್ 3 ಕಂಪನಿ 3.5 ಇತ್ತು. ಓವರ್ಲೋಡ್ ಹಾಕಿದ್ರೆ ಎಷ್ಟು ಬರುತ್ತೆ? 2.5. ಹೈಯೆಸ್ಟ್ ಅಂದ್ರೆ ಹೈಯೆಸ್ಟ್ ಅಷ್ಟೇ. ನಾವು ಓಡಿಸಿದ್ರ ಮೇಲೆ ಡಿಪೆಂಡ್ ಇಲ್ವಾ? ಇಲ್ಲ, ಏನಿಲ್ಲ. ನೀವು RPM ಇದೆ, RPM 15 ಒಳಗೆ ಓಡಿಸ್ಬೇಕು. ಅದ್ರ ಮೇಲೆ ಹೋಗ್ಬೋದು. ಅದ್ರ ಮೇಲೆ ಹೋಗಿ ಅದ್ರ ಮೇಲೆ ಹೋದಾಗ ನಿಮ್ಗೆ ಡಿಜೆಲ್ ಜಾಸ್ತಿ ತಿನ್ನತ್ತ ಮೇಲೆ ಡ್ರಾಪ್. ಕಂಟ್ರೋಲೇ ಆಗೋದು ಆಟೋಮೆಟಿಕ್ 60 ಮೇಲೆ ಹೋಗೋದು. ಇದಕ್ಕೆ ರೀಜನರೇಷನ್ ಬಾಕ್ಸ್ ಅಂತ ಏನೋ ಕೊಟ್ಟಿದ್ದಾರಂತೆ, ಅಂದ್ರೆ ದೊಡ್ಡ ಸೈಲೆನ್ಸರ್. ಅದು ಹಿಂದೆ. ಅದಕ್ಕೆ ಯಾವ ತರ ವರ್ಕ್ ಮಾಡ್ಬೇಕಾಗುತ್ತೆ? ಅದಂತಾನೆ ಆಟೋಮೆಟಿಕ್ ಇದು ಆಗ್ತದೆ ಲೋಡಿಂಗ್. ಅಂದ್ರೆ ಇವಾಗ ಡೀಸೆಲ್ ಹಾಕ್ಲಿಕ್ಕೆ ಹೋಗ್ಬೇಕಾದ್ರೆ ಇಲ್ಲೇನು ಸ್ವಿಚ್ ಆನ್ ಮಾಡ್ಬೇಕಂತ ಇಲ್ಲ, ಇಲ್ಲಿ ಈಗ ಇದು ಲಿಕ್ವಿಡ್ ಡೆಫ್ 40 ಲೀಟರ್ 40 ಲೀಟರ್ 75%. ಇದು ಡೀಸೆಲ್ 255 ಲೀಟರ್ ಕೆಪಾಸಿಟಿ ಬರುತ್ತೆ. 98%. ಆಯ್ತಾ? ಇದೆ. ಮತ್ತು ಇದರೊಳಗೆ ಫೆಸಿಲಿಟಿ ಐತಿ, ಪವರ್ ಸೀಟ್ ಅದ. ಓಕೆ. ನೆಕ್ಸ್ಟ್ ಇದಕ್ಕೆ 29 ಇದಕ್ಕೆ ಟೈರ್ ಯಾವ್ದು ಬರುತ್ತೆ? ಟೈರ್ ಯಾವ್ದು ಬರುತ್ತೆ? ಎಲ್ಲಿವನ್ ಅವ್ರು ಲೋಡಿಗೆ ಇದು ಟಿಪ್ಪರಿಗೆ ಅವೇ ಬರ್ಲಾಗ್ತದೆ. ಅಂದ್ರೆ ಟಿಪ್ಪರಿಗೆ ಬೇರೆ ಟೈರ್, ಲಾರಿಗೆ ಬೇರೆ ಟೈರ್. ಏನಕ್ಕೆ ಹಾಗೆ? ಅಂದ್ರೆ ಓವರ್ಲೋಡ್ ಸ್ವಲ್ಪ ಹಾಕ್ತಾರಂತನ. ಮತ್ತೆ ಸ್ಪೀಕರ್ ಅವರೇ ಕೊಟ್ಟಿದ್ದಾರಲ್ಲ, ಎಲ್ಲ ಕಂಪನಿಯಿಂದನೇ ಬರುತ್ತೆ, ಎಲ್ಲ ಬರುತ್ತೆ. ಇದರಲ್ಲಿ ಎಷ್ಟು ಮಂದಿ ಕುತ್ಕೋಬಹುದು? ಇಬ್ರು ಮಕ್ಕೋಬಹುದು. ಇದು ಪಾರ್ಟಿಷನ್ ಐತೆ. ಇದು ಅಂದ್ರೆ ಈ ಸೀಟ್ ಅಡ್ಜಸ್ಟ್ ಮಾಡ್ಕೋಬಹುದು. ಇದು ಹೆಂಗ್ ಓಪನ್ ಆಗ್ತದೆ ಪೂರಾ ಮುಂದೆ ತಗೊಬಂದು ಅದೇ ಇದು ಸಸ್ಪೆಂಡ್ ಆಗುತ್ತೆ. ಅದು ತಗೊಬಂದು ಇದು ಮೇಲೆ ಆಗ್ಬೋದು, ಮೇಲೆ ಮಾಡ್ಬೋದು. ಒಂಥರ ಈ ಲಾರಿಯಲ್ಲಿ ಓಲ್ಡ್ ಸ್ಟೈಲ್ ಬರ್ತಾ ಇತ್ತಲ್ಲ ಆ ತರ. ಮತ್ತ ನಮ್ಮ ಆ ಗಾಡಿಗೆ ಡಬಲ್ ಕ್ಯಾಬಿನ್ ಇದೆ, ಹೆಂಗು ಇಬ್ರು ಮಕ್ಕೋಬಹುದು. ಇಲ್ಲಿ ಒಂದು ಇದಕ್ಕೆ ಸಿಂಗಲ್ ಕ್ಯಾಬಿನ್ ಇದೆ. ಇದು ಸಿಂಗಲ್ ಐತಿ, ಡಬಲ್ ಕ್ಯಾಬಿನ್.